Krishna Janmashtami a day to celebrate goodness, love and compassion. ಶ್ರೀಕೃಷ್ಣನ ಶ್ರೀಚರಣಗಳಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಶ್ರೀಕೃಷ್ಣನೇ ಮತ್ತೊಂದು ಸರಿ ಹುಟ್ಟು ಬರ್ತಾ ಇದ್ದಾನೆ ಅನ್ನೋಷ್ಟು ಖುಷಿಯಾಗ್ತಾ ಇದೆ. ಎಲ್ಲ ನೋಡ್ತಾ ಇದ್ದರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಎಲ್ರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಕಾಂಕ್ಷೆಗಳು. ಇಲ್ಲಿ ಇಷ್ಟು ಪುಟ್ಟು ಮಕ್ಕಳು ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಣ್ತುಂಬ ನೋಡಿದ್ರೂ ಸಾಕಾಗೋದಿಲ್ಲ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ವಿಷ್ಣುವಿನ ಅವಳಿ ಋಷಿಗಳ ಅವತಾರವೇ ಈ ನರ ಮತ್ತು ನಾರಾಯಣ ಅವತಾರ. ಬೌದ್ಧ ಧರ್ಮದವರು ಪಾಲಿಸುವ ಸಾಂಖ್ಯ ತತ್ವದ ಪ್ರತಿಪಾದಕರು. ಸಾಂಖ್ಯಗಳ ಅಂಶದಿಂದ 3 ತಲೆಯೊಂದಿಗೆ ಜನಿಸಿದವರೇ ಈ ದತ್ತಾತ್ರೇಯರು. ಅಘೋರಿಗಳು ಪೂಜಿಸುವ ದೇವರಲ್ಲಿ ಇವರೇ ಪ್ರಮುಖರು. ಸಮರ್ಪಿಸುತ್ತಾರೆ. ಹಾಗೆ ಒಂದು ಬಾರಿ 8ನೇ ಧಾನ್ಯವನ್ನ ಹೋಮಕುಂಡದಲ್ಲಿ ಹಾಕುವಾಗ ವಿಷ್ಣು ತೆಗೆದ ಅವತಾರನೇ ಈ ಯಜ್ಞ ಅವತಾರ. ಜನನ ಮತ್ತು ಮರಣದ ಚಕ್ರವನ್ನು ಗೆದ್ದವರು ಅದುತರ ಸಾಮಾನ್ಯರನ್ನ ಮೋಕ್ಷದ ಕಡೆಗೆ ತಲುಪಿಸುವವರು ಎಂದು ಹೇಳಲಾಗುತ್ತೆ. ಪ್ರಾಣಿಗಳನ್ನೆಲ್ಲ ಕ್ರೂರವಾಗಿ ಕೊಂದು ತಿಂತಾ ಇದ್ರು. ಇದನ್ನು ನೋಡಿದ ಋತುರಾಜ, ಹೀಗೆ ಹೋದ್ರೆ ಈ ಮನುಷ್ಯರು ಪ್ರಾಣಿಗಳ ನಂತರ ಮನುಷ್ಯರನ್ನೇ ಕೊಂದು ತಿನ್ನಬಹುದು ಅಂತ ವಿಷ್ಣುದೇವ ಋತುರಾಜನ ಅವತಾರದಲ್ಲಿ ಬಂದು ಭೂಮಿಯನ್ನ ಅಗೆದು ಧಾನ್ಯಗಳನ್ನು ಬೆಳೆಸಿ ಆಹಾರಕ್ಕೆ ಸಸ್ಯಾಹಾರಿ ಪದ್ಧತಿಯನ್ನು ತೋರಿಸಿಕೊಟ್ಟರು. ಪರ್ವತವನ್ನು ಎಳೆಯುವಾಗ ಅದರಲ್ಲಿದ್ದ ಅಮೃತವನ್ನ ವಿಷ್ಣು ಭಗವಾನ್ ಧನ್ವಂತರಿ ಅವತಾರದಲ್ಲಿ ಬಂದು ಒಂದು ಮಡಿಕೆಯನ್ನು ಹಿಡ್ಕೊಂಡು ಆ ಪರ್ವತದಿಂದ ಹೊರಹೊಮ್ಮುತ್ತಾರೆ.
ಅದರಿಂದ ವಿಷ್ಣು ಭಗವಾನ್ ಸುಂದರಿಯಾದ ಮೋಹಿನಿ ಅವತಾರದಲ್ಲಿ ಬಂದು ರಾಕ್ಷಸರ ಮನಸ್ಸನ್ನು ದಿಕ್ಕು ತಪ್ಪಿಸಿ ಆ ಅಮೃತವನ್ನ ತೆಗೆದು ದೇವತೆಗಳ ಕೈಗೆ ಕೊಡ್ತಾರೆ. ಈ ಅರಿತ ಬ್ರಹ್ಮದೇವ ಆ ವಿಷಯವನ್ನ ವಿಷ್ಣು ದೇವರಿಗೆ ತಿಳಿಸ್ತಾರೆ. ಆಗ ವಿಷ್ಣು ದೇವ ಕುದುರೆಯ ಮುಖದ ಹಯಗ್ರೀವ ಅವತಾರದಲ್ಲಿ ಪಾತಾಳ ಲೋಕಕ್ಕೆ ಹೋಗಿ ಆ ಅಸುರರನ್ನು ಕೊಂದು ಬ್ರಹ್ಮನ ವೇದ ಪುಸ್ತಕಗಳನ್ನು ತಿರುಗಿಸಿ ತಗೊಂಡು ಬಂದಿರ್ತಾರೆ. ಮಿಶ್ರಿತವಾಗಿದ್ದ ವೇದಗಳನ್ನ ಸರಿಯಾಗಿ ವಿಂಗಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳನ್ನ ಸಂಗ್ರಹಿಸಿದ ಈ ಖ್ಯಾತಿ ಈ ವೇದವ್ಯಾಸರಿಗೆ ಸೇರುತ್ತೆ. ಬಿಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಮಂದಾರ ಪರ್ವತವನ್ನು ರಕ್ಷಿಸಿ ನಂತರ ಅದರಲ್ಲಿ ಬಂದ ಅಮೃತವನ್ನ ದೇವರಿಗೆ ಕೊಡುತ್ತಾರೆ. ವಿಷ್ಣು ಭಗವಾನ್ ಉಗ್ರವಾದ ನರಸಿಂಹ ಅವತಾರವನ್ನು ತೆಗೆದಿರ್ತಾರೆ. ಈ ಅವತಾರದಲ್ಲಿ ವಿಷ್ಣು ಭಗವಾನ್ ಸಿಂಹ ತಲೆಯ ಮನುಷ್ಯನ ದೇಹದಲ್ಲಿ ಅತ್ಯಂತ ಉಗ್ರವಾದ ಕೋಪದಲ್ಲಿ ಮಹಾಬಲ ಚಕ್ರವರ್ತಿಯೊಂದಿಗೆ ಈ ವಿಷ್ಣು ದೇವ ಅತಿ ಸಣ್ಣ ಗಾತ್ರದ ವಾಮನ ಅವತಾರದೊಂದಿಗೆ ಸವಾಲು ಕಟ್ಟಿರುತ್ತಾರೆ. ರಾಕ್ಷಸರ ಅಹಂಕಾರ ಜಾಸ್ತಿ ಆಗಿದ್ದಾಗ ವಿಷ್ಣು ದೇವ ಬ್ರಾಹ್ಮಣ ಕ್ಷತ್ರಿಯನಾಗಿ ಪರಶುರಾಮ ಅವತಾರವನ್ನು ತೆಗೆದು ಎಲ್ಲ ರಾಕ್ಷಸರನ್ನು ಕೊಂದು ಶಾಂತಿಯನ್ನು ನೆಲೆಸ್ತಾರೆ. ತ್ರೇತಾಯುಗದಲ್ಲಿ ತನ್ನ ತಂದೆಯ ಮಾತನ್ನು ಉಳಿಸುವುದಕ್ಕೆ 14 ವರ್ಷ ವನವಾಸ ಮಾಡಿ ಏಕಪತ್ನಿ ವ್ರತೆಯನ್ನು ಪಾಲಿಸಿ ಧರ್ಮಕ್ಕೆ ಪ್ರತಿರೂಪವಾದ ಶ್ರೀರಾಮನು ವಿಷ್ಣುವಿನ ಒಂದು ಅವತಾರ. ಅಣ್ಣನಾದ ಬಲರಾಮ ಕೂಡ ವಿಷ್ಣುವಿನ ಅವತಾರಗಳಲ್ಲೊಬ್ಬ. ದುರ್ಯೋಧನ ಮತ್ತು ಭೀಮನಿಗೆ ಗದಾಯುದ್ಧದ ಕಲೆಯನ್ನು ಹೇಳಿಕೊಟ್ಟವರೇ ಈ ಬಲರಾಮ. ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಕೃಷ್ಣನು ತನ್ನ ಬಾಲ್ಯದಿಂದಲೇ ಅಧರ್ಮ ಶೋಷಣೆ ವಿರುದ್ಧ ಹೋರಾಡಿದವರು. ಬುದ್ಧ ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅಂತ ಪುರಾಣದಲ್ಲಿ ಹೇಳಲಾಗಿದೆ. ವಿಷ್ಣು ಭಗವಾನ್ ಸಿದ್ಧಾರ್ಥನಾಗಿ ಈ ಭೂಮಿಯಲ್ಲಿ ಜನಿಸಿ ಅಪಾರ ಜ್ಞಾನವನ್ನು ಪಡೆದು ಬುದ್ಧ. ಇಲ್ಲಿಯವರೆಗೂ ವಿಷ್ಣು ಭಗವಾನ್ ತೆಗೆಯುವುದಕ್ಕೆ ಬಾಕಿ ಇರುವ ಕೊನೆಯ ಅವತಾರವೇ ಈ ಕಲ್ಕಿ ಅವತಾರ. ಈ ಕಲ್ಕಿ ಅವತಾರವು ನಾವು ಈಗ ಬದುಕ್ತಾ ಇರುವ ಈ ಕಲಿಯುಗದ ಅಂತ್ಯದಲ್ಲಿ ಅಧರ್ಮ, ಅನ್ಯಾಯ, ಶೋಷಣೆಗಳು ಮಿತಿ ಇಲ್ಲದೆ ನಡೆಯುವಾಗ ಭಗವಾನ್ ವಿಷ್ಣುವು ತನ್ನ ಕೊನೆಯ ಅವತಾರವಾದ ಕಲ್ಕಿ ಅವತಾರವನ್ನು ತೆಗೆಯುತ್ತಾರೆ. धर्मस्य